ಸುಮಾರು 136 ಜನ ಶಾಸಕರಲ್ಲಿ ಹಿರಿಯ ಮುತ್ಸದ್ದಿ ಅಂದರೆ ಯಾವುದೇ ಥರದ ನಾಯಕ ಅಂದರೆ ಜಯಚಂದ್ರ ಅವರು ತುಂಬ ಅನುಭವಿ ರಾಜಕಾರಣಿ. ಇಂಥ ಅನುಭವಿ ರಾಜಕಾರಣಿನ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಯೋಗಿಸ್ಕೊಂತಾ ಇಲ್ಲ. ಅವ್ರನ್ನ ಕರೆಕ್ಟಾಗಿ ಸ್ಥಾನಮಾನ ಕೊಟ್ಟು ಮಂತ್ರಿಗಿರಿ ಕೊಟ್ಟು ಅವರು ಇದು ಮಾಡಬೇಕು. ನಾವು ಜೊತೆಗೆ ನಮ್ಮ ತಾಲೂಕಿನವರೇ ಆದಂಥ ನಾವೆಲ್ಲ ಸಮಾಜದವ್ರಿಗೂ ಇವತ್ತು ಒಂದು ಸಣ್ಣ ಸಣ್ಣ ಸಮಾಜಕ್ಕೂ ಗುರುತಿಸಿ ಅವರೊಂದು ಹಾಸ್ಟೆಲ್ ಕಟ್ಟೋಕೋ, ಒಂದು ಸಮುದಾಯ ಭವನ ಕಟ್ಟೋಕೋ, ಪ್ರತಿಯೊಂದು ಜನಾಂಗಕ್ಕೂ ಸುಮಾರು 25 ಜನಾಂಗಕ್ಕೆ ಇವತ್ತು ಜಾಗಗಳು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರದ ದಿಕ್ಕನ್ನೇ ಬದಲಾಯಿಸ್ಬಿಟ್ರು. ಸಿರಾ ಅಂದರೆ ಕುಡಿಯೋ ನೀರಿಲ್ಲಪ್ಪ, ಇವತ್ತು ಊರಿಗೆ ಹೆಣ್ಣು ಕೊಡೋಕ್ಕೆ ಯೋಚನೆ ಮಾಡೋ ಅಂಥ ಕಾಲ ಇದ್ದಾಗ ಈ ಊರಿನ ಚಿತ್ರನೇ ಬದಲಾಯಿಸ್ಬಿಟ್ಟು ಅಭಿವೃದ್ಧಿ ಮಾಡಿದ್ದಾರೆ. ಎಜುಕೇಷನ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ರೈತರಿಗಿರ್ಬೋದು, ಎಲ್ಲ ಥರದ ಅನುಕೂಲ ಆಗಿದೆ ಅವ್ರಿಗೆ. ಇವತ್ತು ಅಂಥ ಹಿರಿಯ ಅನುಭವಿನ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಯೋಗಿಸ್ಕೋಬೇಕು, ಮಂತ್ರಿಗಿರಿ ಕೊಟ್ಟು. ಆಮೇಲೆ ನಮ್ಮ ಸಮಾಜ ಸಾಕಷ್ಟು 15-20 ತಾಲೂಕಲ್ಲಿದ್ದೀವಿ. ಆದರೆ ನಮಗೆ ಇವತ್ತಿನವ್ರಿಗೆ ಇರೋರು ಒಬ್ಬರೇ ಏಕೈಕ ಶಾಸಕ. ಅವ್ರಿಗೂ ಮಂತ್ರಿಗಿರಿ ಕೊಡ್ದಲೆ ನಮಗೆ ಸಾಮಾಜಿಕ ನ್ಯಾಯ ಅಂತಂದೇಳಿ ಹೇಳಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ಇರೋರೇ ಒಬ್ಬರ ಮೇಲೆ ನಾವು ಸುಮಾರು 25 ತಾಲೂಕಿನಲ್ಲಿದ್ದೀವಿ. ನಮಗೆ ಅವರು ಮಂತ್ರಿಗಿರಿ ಕೊಡಬೇಕು. ಅದೇ ಥರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸುಮಾರು 5 ವರ್ಷದ ಮೇಲೆ ಆಗಿದೆ ಅವರು ಇದಾಗಿ. ಅವ್ರ ನೇತೃತ್ವದಲ್ಲಿ 100 ಹೆಚ್ಚಿಗೆ ವೀರೇಂದ್ರ ಪಾಟೀಲ್ರು ಬಿಟ್ಟರೆ ನೆಕ್ಸ್ಟ್ ಇಷ್ಟೊಂದು ಬಹುಮತ ಬಂದಿದ್ದು ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಇಬ್ಬರು ಸೇರಿ ಹೋಗಿದ್ದಾರೆ. ಈಗ ಸಿದ್ದರಾಮಯ್ಯರು ಅನುಭವಿಸಿದ್ದಾರೆ. ಬೇರೆ ಪಕ್ಷದಲ್ಲಿ ಅವರಿಗೆ ಮುಖ್ಯಮಂತ್ರಿ ಮಾಡೋದಿಲ್ಲ. ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಉಳಿಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತಂದೇಳಿ ಈ ಪೂರ್ವಕ ಒತ್ತಾಯ ಮಾಡ್ತೀನಿ ನಿಮ್ಮ ಮೂಲಕ.